ಕೆಜಿಎಫ್ನಲ್ಲಿ ನೂತನವಾಗಿ ಕಾರ್ಯ ಆರಂಭ ಮಾಡುವ ಐಆರ್ಬಿ ಘಟಕವನ್ನು ಜಿಲ್ಲಾ ಪೊಲೀಸ್ ಕಚೇರಿಗೆ ಸೇರಿದ ಜಾಗದಲ್ಲಿ ಪ್ರಾರಂಭ ಮಾಡಲಾಗುವುದು ಎಂದು ಕೆಎಸ್ಆರ್ಪಿ ಎಡಿಜಿಪಿ ಉಮೇಶ್ ಕುಮಾರ್ ತಿಳಿಸಿದ್ದಾರೆ. ಮಂಗಳವಾರ ಸಂಜೆ 5:30 ಸಮಯದಲ್ಲಿ ನಗರದ ಹೊರಭಾಗದಲ್ಲಿರುವ 100 ಎಕರೆ ಜಾಗಕ್ಕೆ ಭೇಟಿ ನೀಡಿದ ಅವರು ಜಾಗದ ಪರಿಶೀಲನೆ ಮಾಡಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಈ ಜಾಗವು ಬೆಟಾಲಿಯನ್ ನಿರ್ಮಾಣಕ್ಕೆ ಸೂಕ್ತವಾಗಿದೆ. ಇನ್ನು ಹೆಚ್ಚುವರಿ ಜಾಗವನ್ನು ನೀಡಿದರೆ ಪೊಲೀಸ್ ಇಲಾಖೆ ತನ್ನ ಸೇವೆಯನ್ನು ಇನ್ನಷ್ಟು ವಿಸ್ತರಿಸಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಐಜಿಪಿ ಸಂದೀಪ್ ಪಾಟೀಲ್, ಎಸ್ಪಿ ಶಾಂತರಾಜು, ಕೆಎಸ್ಆರ್ಪಿ ಅಧಿಕಾರಿಗಳಾದ ಬಸವರಾಜು, ರಾಮಕೃಷ್ಣ, ದೀಪನ್ ಹಾಜರಿದ್ದರು. ಇನ್ನೂ ಇದೆಯಾ ಇಲ್ಲಿ ತಹಸೀಲ್ದಾರ್ ಯಾರು ಇನ್ನೂ ಇದೆಯಾ ಇಲ್ಲಿ ಜಾಗ? ಆಯ್ತು, ಎಷ್ಟು ಇದೆ? 350. ಆ ಜಾಗ ಸೇವ್ ಮಾಡಬೇಕಾ? ಓಕೆ, ಇನ್ನು ಬಾಕಿ ಉಳಿದ್ರೆ ನಮಗೆ ಕೊಟ್ಬಿಡು. ಏನಿದೆ ನಮ್ಮ ಪೊಲೀಸ್ ಹತ್ರ ನನಗೆ ಪೊಲೀಸರ ಕೊಟ್ಟರೆ ಯಾರು ಎನ್ಕ್ರೋಚ್ ಮಾಡಲ್ಲ ಇಲ್ವಾ? ಆನಂತರ ಯಾವ ಬೇಕಾದ್ರೆ ನೀವು ತಗೊಳ್ಳಿ. ಏನಿದೆ ನಾನು ಅದಕ್ಕೆ ನಾವು ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಇವರಿಗೆ. ಈಗ ಎಲ್ಲ ಸ್ಯಾಂಕ್ಷನ್ ಆಗಿದೆ, ಮ್ಯಾನ್ ಪವರ್ ಎಲ್ಲ ಸ್ಯಾಂಕ್ಷನ್ ಆಗಿದೆ. ಒಬ್ಬ ಕಮಾಂಡಿಂಗ್ ಪೋಸ್ಟಿಂಗ್ ಮಾಡ್ತೀನಿ ಈಗ. ಪುಣೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ನಾವು DRK ನೋಡ್ತೀನಿ. DR ಬಿಲ್ಡಿಂಗ್ ಇದೆಯಲ್ಲ, ಸರಿ ಇದೆಯಾ? ಓಕೆ, ನಾನು ನೋಡ್ತೀನಿ. ಅದರ ಟೆಂಪ್ರರಿ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಪ್ಲಾಟೂನ್ ಹಾಕ್ಕೊಂಡು ಅಥವಾ 2 ಕಂಪ್ನಿ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಲ್ಯಾಂಡ್. ಸರ್, ಒಂದು ರಿಕ್ವೆಸ್ಟ್ ಇದೆ ಸರ್. ತಾವು ಈಗ ಬಂದಿರೋಂಥ ಸಮಯಕ್ಕೆ ಸರ್ ಇಡೀ KGF ನೀರು ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ಅಷ್ಟು ನೀರು ಸಿಗುತ್ತೆ, ನೀರು ಸಮಸ್ಯೆ ಇಲ್ಲ. ಅಂದರೆ ನೀವು ಅದು ಚೆಕ್ ಡ್ಯಾಮ್ ಮಾಡಿಬಿಟ್ಟು ನೀರನ್ನ ಚೆಕ್ ಮಾಡೋಣ. ಹೌದು, ಒಂದು ಲೇಕ್ ಥರ ಅದು ಮಾಡಿಬಿಟ್ರೆ ಅದು ಅಲ್ಲಿ ಒಂದು ಲೇಕ್ ಥರ ಡೆವಲಪ್ ಮಾಡಬೇಕು. ಅದರ ಕಡೆ ಬಿಡೋಣ. ಇಲ್ಲಿ ನ್ಯಾಚುರಲ್ ಕಂಟ್ರೋಲ್ ಇರೋದನ್ನ ಸರ್ ರೈನ್ ವಾಟರ್ ಹಾರ್ವೆಸ್ಟಿಂಗು ಮತ್ತು ಅದೊಂದು ಚೆಕ್ ಡ್ಯಾಮ್ ಟೈಪ್ ಮಾಡ್ಕೊಂಡ್ರೆ ಸರ್ ನಮಗೆ ಭಾಳ ಅಲ್ಲಿ IRB ಮುನ್ರಾಬಾದಲ್ಲಿ ಮಾಡ್ಯಾರಲ್ಲ ಸರ್ ಇವರು. ಡಾಕ್ಟರ್ ರಾಮಕೃಷ್ಣ ನೀವೇ ಮಾಡಿದ್ರಲ್ಲ, ಆ ಥರ ಮಾಡ್ಕೊಂಡು ಅನುಕೂಲ ಆಗುತ್ತೆ. ಆ ಥರ ಲೇಔಟ್ ಮಾಡಿ. ಯಾಕೆಂದರೆ ನಾವೀಗ ಇಮಿಡಿಯೇಟ್ಲಿ ಒಂದು ಬೌಂಡ್ರಿ ವಾಲ್ ಇದು ಫೈನಾನ್ಸ್ ಬಗ್ಗೆ ನಾವು ಬಿಡ್ತೀವಿ. ಫೈನಾನ್ಸ್ ದುಡ್ಡು ಬಂದಂತ ಒಂದು ಮೊದಲು ಹಾಕಬೇಕು, ಚೈನಿಂಗ್ ಫೆನ್ಸಿಂಗ್ ಮಾಡಬೇಕು. ಆನಂತರ ಯಾವುದು ಫೇಸ್ ಮಾಡಿದರೆ we'll start this one immediately. Remembrance for him that jaga ಎಲ್ಲ ಗೋಸ್ಕರ ತುಂಬ ಮೇಡಮ್ ಅದು ಕೂಡ ಹಾಕ್ಬಿಡು. ಓಕೆ, अच्छा ಸರಿ ಕಡೆ ಸರ್ ಸರಿ ಕಡೆ ನೋಡಿ. ನೀರು ಕೂಡ ಊಟ ಕಟ್ಬೇಕಣ್ಣ. ಸರಿ ನೋಡಿ ಸರ್. ಸರಿ ಕಡೆ ಸರ್ ನೀರು ಹಾಕ್ಬಿಡಿ ಸರಿ ಕಡೆ ಸರ್ ಸ್ವಲ್ಪ ಕನ್ನಡ ಮಣ್ಣು ಆಳಿದ್ರು ಕೈ ಇಟ್ಕೊಳ್ಳಿ, ನೀರು ಹಾಕಿ ಕೈ ಇಟ್ಕೊಳ್ಳಿ ಮೇಲೆ ಹಾಕ್ಬಿಡಿ ಮೇಡಮ್ ನೋಡಿ. ಸರಿ ಕಡೆ ಬನ್ನಿ. ಸರಿ ಕಡೆ ಸರ್ ಓಕೆ ಸರ್. ನಾ
ಅಣ್ಣ ಸರ್ ನಾನು ಈ ಕಡೆ ಬನ್ನಿ ಏ ಮಂಜು ಹಾಂ ಓಕೆ ಸರ್ ಹಾಂ ಸರ್ ಓಕೆ ಸರ್ ಹಾಂ ಓಕೆ ಇದು ರೋಡ್ ಸರ್ ನಾವು ಇಲ್ಲಿದೆ ಸಮಯ ಇಲ್ಲಿ ಸರ್ ಸೊ ವಿ ಆರ್ ಔಟ್ಸೈಡ್ ಅವರ್ ಲ್ಯಾಂಡ್ ಸರ್ ದಿಸ್ ಕ್ಯಾಂಪ್ ಈಸ್ ದಿಸ್ ಟೆಂಟ್ ಈಸ್ ಸೆಟ್ ಅಪ್ ಔಟ್ಸೈಡ್ ಅವರ್ ಲ್ಯಾಂಡ್ You are marking this one as a 100 meter. Yes, 100 acres sir. 100 acres. Land. ಸರ್ ಈಗ ಲೈನ್ ಬೌಂಡ್ರಿ ನಮ್ಮ ಇಲ್ಲಿದೆ ಸರ್ ಈ ಸ್ಟ್ರಿಪ್ ಅಲ್ಲಿ ಮಧ್ಯದಲ್ಲಿ ಬೆಟ್ಟದಿಂದ ಈ ಕಡೆ ಒಂದು 300 ಮೀಟರ್ಸ್ ಈ ಕಡೆ 100 ಮೀಟರ್ಸ್ ಇದೆ ಸರ್ ನಾವು ಇಲ್ಲಿದ್ದೀವಿ ಸರ್ ಅದೇ ನಾವು ಅದೇ ನಮ್ಮ ಬೌಂಡ್ರಿ ಈಗ ಅದು ತಾವು ಬೌಂಡ್ರಿ ಮಾರ್ಕ್ ಮಾಡಿ ನೋಡಿ ಇಲ್ಲಿದೆ ಸರ್ ಈಗ ಇದು ಒಂದು ಕಳಿಸ್ಬಿಡಿ we'll write to the, because once the KSRP comes then training institute can come here, something else also can come here. ಯಾಕೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮ್ಮದು ಮೈಸೂರು ಇದೆ, ಮೈಸೂರು ಬದಲಾಗಿ ಇಲ್ಲಿ ಕೂಡ ಒಂದು ಫ್ಯೂಚರಲ್ಲಿ ಮಾಡಲಿಕ್ಕೆ ಸೊ 100ಗೆ ಬದಲಾಗಿ ಈ ಕಡೆ ನೋಡಿ ರೋಡ್ ಪಕ್ಕದಲ್ಲಿ ಆ ಥರ ಇದ್ರೆ ನಾವು ಬರ್ಕೊಂಡು ಕೊಡ್ತೀವಿ ಫಾರ್ ಫ್ಯೂಚರ್ಗೆ. ಬಟ್ ದಿಸ್ ಇಸ್ ಎ ಗುಡ್ ಲ್ಯಾಂಡ್, 100 acres ಇಸ್ ಎ ಗುಡ್ ಲ್ಯಾಂಡ್. ಈಗ ಕನ್ಸಿಡರಿಂಗ್ ದಿಸ್ 450 ನಮ್ಮದು 900 ಮ್ಯಾಕ್ಸಿಮಮ್ ಡೆಪ್ತ್ ಇದೆ ಸರ್, ಇಲ್ಲ 800 ಬರುತ್ತೆ. ಓಕೆ ಸೊ ಇದನ್ನು ಎಂಟ್ರಿ ಅಂತ ಪ್ರಪೋಸ್ ಮಾಡಿ ಈ ಸ್ಟ್ರಿಪ್ಪಲ್ಲಿ ನಮ್ಮದು ಮೌಂಟೇನ್ ಇದೆ ಸರ್, ಅದನ್ನು ಜಸ್ಟ್ ನಾವು ಆ್ಯಕ್ಚುಯಲ್ ಸರ್ವೆ ಮ್ಯಾಪಲ್ಲಿ ಇದು ರಿಓರಿಯಂಟೇಷನ್ ಇದು ಜಸ್ಟ್ ಪ್ರೊಬಾಬಲ್ ಸರ್ ಇದು. ಓಕೆ ಸೊ ಇಲ್ಲಿಂದ ನಾವು ಎಂಟ್ರಿ ಕೊಟ್ಕೊಂಡು ಸೊ ಇದೆಲ್ಲ ಕ್ವಾರ್ಟರ್ಸ್ಗಳು ಈ ಬ್ಯಾಕ್ ಸೈಡ್ ಬಿಹೈಂಡ್ ದಟ್ ಹಿಲ್ಸು ಈ ಕಡೆ ಹಾಗಾಗಿ ನಾನು ಈ ಜಾಗ ಯಾಕೆ ತಗೊಂಡಿದ್ದೀನಿ ಅದಕ್ಕೆ ಹೇಳ್ತೀನಿ. ಗೌರ್ಮೆಂಟ್ ಆಫ್ ಇಂಡಿಯಾದೊಂದು ಪ್ರೋಗ್ರಾಮ್ ಇದೆ IRB, ಇಂಡಿಯಾ ರಿಸರ್ವ್ ಬಟಾಲಿಯನ್. ಇಂಡಿಯಾ ರಿಸರ್ವ್ ಬಟಾಲಿಯನ್ ಎರಡು ನಮಗೆ ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಆಗಿದೆ. ಒಂದು ನಾವು ಇಲ್ಲಿ KGF ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀವಿ, ಒಂದು ಅವತಿ ಇದೆ ನಮ್ಮ ಬೆಂಗಳೂರಿನಲ್ಲಿ ಆಗ್ತದೆ, ಏರ್ಪೋರ್ಟ್ ಹತ್ತಿರ ಬರುತ್ತೆ. ಮತ್ತೆಲ್ಲ IRBಗೆ ವಿಶೇಷತೆ ಏನಿದೆ, ನಾರ್ಮಲ್ KSRPಗೆ ಟ್ರೈನಿಂಗ್ ಮತ್ತು ನಮ್ಮ IRB ಅವ್ರದ್ದು ಟ್ರೈನಿಂಗ್ ಸೆಪ್ರೇಟ್ ಇರುತ್ತೆ, ಬೇರೆ ಬೇರೆ ಥರ ಇದೆ. ಇವ್ರದ್ದು ಟ್ರೈನಿಂಗಲ್ಲಿ NT ನಕ್ಸಲ್, NT ಟೆರರಿಸಮ್ ಎಲ್ಲ ಇನ್ಕ್ಲೂಡೆಡ್ ಇದೆ. ಸೊ ಅವ್ರದ್ದು ಒಂದು ವರ್ಷ ಭಾಳ ಹಾರ್ಡ್ ಟ್ರೈನಿಂಗ್ ಇರುತ್ತೆ, ಹಾರ್ಡ್ ಟ್ರೈನಿಂಗ್ ಇರುತ್ತೆ. ಸೊ ಅವ್ರದ್ದು ಟ್ರೈನಿಂಗ್ ಬೇರೆ ಥರ ಇದೆ, ನಮ್ಮ KSRP ಟ್ರೈನಿಂಗ್ ಬೇರೆ ಇದೆ. KSRP ಅವ್ರದ್ದು ಟ್ರೈನಿಂಗ್ 9 ತಿಂಗಳು ಆಗುತ್ತೆ, ಇವ್ರದ್ದು ಆಲ್ಮೋಸ್ಟ್ 2 ಇಯರ್ಸ್ ಇದೆ. ಅದು ಬಂತು KGF ಮತ್ತು ಕೊಲಾರ್ ಭಾಳ ಸೆನ್ಸಿಟಿವಿಟೀಸ್ ಇದೆ, ತೊಂದರೆ ಇದೆ. ಸೊ ಈಗ ನಮಗೆ 100 ಎಕರೆ ಸಿಕ್ಕಿದೆ, 100 ಎಕರೆಲಿ ನಾವು ಈಗ ಡೆವಲಪ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ 1100 ಇದು ಸಿಬ್ಬಂದಿ ಸ್ಯಾಂಕ್ಷನ್ ಆಗಿದೆ. ನಾವು ಬಹಳ ಬೇಗನೆ ನಾವು ಇಲ್ಲಿ ಒಂದು ಸ್ಮಾಲ್ ಡಿಟ್ಯಾಚ್ಮೆಂಟ್ ಹಾಕ್ಕೊಂಡು, ಚಿಕ್ಕ ಡಿಟ್ಯಾಚ್ಮೆಂಟ್ ಹಾಕ್ಕೊಂಡು IRBಗೆ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಸ್ವಲ್ಪ ಪ್ಲಾನ್ ಮಾಡಬೇಕು, ನೋಡಬೇಕು ನಮ್ಮ ಜಾಗ ಎಲ್ಲಿ ಸಿಗುತ್ತೆ. ಯಾಕೆಂದರೆ ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಆಗಲ್ಲ, ಇನ್ನು ಟೈಮ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ದುಡ್ಡು ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಕೊಡ್ತಾರೆ, ಮತ್ತು ಮ್ಯಾಕ್ಸಿಮಮ್ ದುಡ್ಡು ನಮ್ಮದು ಗೌರ್ಮೆಂಟ್ ಆಫ್ ಕರ್ನಾಟಕನೇ ಇರುತ್ತೆ. ಸೊ ಈಗ ಆಲ್ಮೋಸ್ಟ್ 1100 crore ಪ್ಲಾನ್ ಇದೆ, ಬಟ್ ಹಂತದಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸ್ಟಾರ್ಟಿಂಗಲ್ಲಿ ನಾವು 80 crores ನಾವು ಪ್ರಪೋಸ್ ಮಾಡಿದ್ದೀವಿ, ಬಟ್ 80 crores ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬರುತ್ತೆ. ಬಟ್ ಅದು ಕೂಡ ಸೆಪ್ರೇಟ್ ಎಸ್ಟೇಜ್ ಇದೆ. ಅದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗೋರಿಗೆ ನಾವು ಬೇರೆ ಕಡೆ ಒಂದು ಡಿಟ್ಯಾಚ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಒಂದು IRB ಬಂದ ನಂತರ ಖಂಡಿತ ಈ ಏರಿಯಾದಲ್ಲಿ ಸೆಕ್ಯೂರಿಟಿ ಎನ್ವೈರನ್ಮೆಂಟ್ ಸ್ವಲ್ಪ ಚೆನ್ನಾಗಿ ಆಗಿರ್ತದೆ. ನಾವು ನಮ್ಮ ತಹಸೀಲ್ದಾರಕ್ಕೆ ಮತ್ತು DC ಪುನಃ ಇನ್ನೊಂದು ಬೇರೆ ಜಾಗ ಇದೆ ನಾವು ಕೊಡಲಿ. ಯಾಕೆಂದರೆ ಪೊಲೀಸಲ್ಲಿ ಯಾವಾಗ ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ ನಮಗೆ ಹೇಳಲಿಕ್ಕೆ ಬರೋಲ್ಲ. ಫಾರ್ ಎಕ್ಸಾಂಪಲ್ ಈಗ KSRP ಆಗ್ತಾ ಇದೆ, ನಾಳೆ ಟ್ರೈನಿಂಗ್ ಆಗ್ಬೋದು, ಅಥವಾ ಬೇರೆ ಬೇರೆ ವಿಷಯ ಕೂಡ ಆಗ್ಬೋದು, ಎಸ್ಟಾಬ್ಲಿಷ್ಮೆಂಟ್ ಆಗ್ಬೋದು. ಲ್ಯಾಂಡ್ ಈಸ್ ಎ ವೆರಿ ಪ್ರೀಸಿಯಸ್ ಥಿಂಗ್. ಸೊ ಒಂದೇ ಸಲ ಬಂದ ನಂತರ ನಮಗೆ ಫ್ಯೂಚರಲ್ಲಿ ನಾವು ಬೇರೆ ಬೇರೆ ಪ್ಲಾನ್ ಮಾಡ್ಬೋದು. ಈಗ ಏನು ಪ್ಲಾನ್ ಇಲ್ಲ, ಈಗ ಮಾತ್ರ ಒಂದು IRB ಇದೆ. ಫ್ಯೂಚರಲ್ಲಿ ಏನು ಬರುತ್ತೆ ನಾವು ಹೇಳಲಿಕ್ಕೆ ಬರಲ್ಲ ಈಗ. ಬಟ್ ಜಸ್ಟ್ ಕೀಪಿಂಗ್ ಇನ್ ಮೈಂಡ್ ದಟ್ ಒನ್ ವಿ ಆರ್ ಡೂಯಿಂಗ್ ದಿಸ್. ಬೇರೆ ಅದು ಈಗ ಸ್ಟಾರ್ಟ್ ಆಗುವಾಗ ನಮಗೆ ಬೇರೆ ಏನು ಹೇಳಲಿಕ್ಕೆ ಇಲ್ಲ. ಇಫ್ ಯು ಹ್ಯಾವ್ ಎನಿಥಿಂಗ್ ಟು ಆಸ್ಕ್ ಯು ಕ್ಯಾನ್. ಬ್ರೀಫ್ ಮಾಡಬೇಡಿ, ದೆನ್ ವಿ ವಿಲ್ ಕಮ್ ಟು. ಯಾ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ADG ರವರು ವಿಸ್ತಾರವಾಗಿ ಇಲ್ಲಿ IRB ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ನಾನು ADG ರವರ ಪರವಾಗಿ ಹಾಗೂ ನಮ್ಮ KSRP ರವರ ಪರವಾಗಿ SP KGF ಶಾಂತರಾಜು, ಇಲ್ಲಿ ಕೋಲಾರ DC ಹಾಗೂ ತಹಸೀಲ್ದಾರ್ ಅವ್ರನ್ನ ಧನ್ಯವಾದ ಅರ್ಪಿಸ್ತೇನೆ. ಯಾಕಂದರೆ ಅವರು ನಾವಿಲ್ಲಿ KGF ಅಲ್ಲಿ ಒಂದು IRB ಮಾಡಬೇಕಂತ ಅವ್ರಿಗೆ ಹೇಳಿದಾಗ
ವಿದಿನ್ 1 or 2 ವೀಕ್ಸ್ ಅವರು ಲ್ಯಾಂಡ್ ಐಡೆಂಟಿಫೈ ಮಾಡಿ 2-3 ತಿಂಗಳ ಒಳಗಡೆ ಪೊಲೀಸ್ ಇಲಾಖೆಗೆ ಈ ಲ್ಯಾಂಡನ್ನು ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇನ್ನೊಮ್ಮೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಈಗಾಗಲೇ ADG ಅವರು ಹೇಳಿದ್ದಾರೆ, IRB ಇದು ಸೆಂಟ್ರಲ್ ಮತ್ತು ಸ್ಟೇಟ್ ಫಂಡಿಂದ ಆಗುವಂಥ ಒಂದು ಪಡೆ. ಕರ್ನಾಟಕದಲ್ಲಿ ಈಗಾಗಲೇ ನಮ್ಮಲ್ಲಿ 12 KSRP ಇದೆ ಮತ್ತು 2 IRB ಈಗಾಗಲೇ ಇದೆ, ವಿಜಯಪುರದಲ್ಲಿ ಮತ್ತು ಮುನ್ರಾಬಾದಲ್ಲಿ. ಈಗಾಗಲೇ ಇರುವಂಥ KSRP ಮತ್ತು IRB ಎಲ್ಲ ಬ್ಯಾಂಗ್ಳೂರು ನಗರದಲ್ಲಿ, ಕರ್ನಾಟಕದ ಮಧ್ಯಭಾಗದಲ್ಲಿ, ಕೋಸ್ಟಲ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿದೆ. ಈ ಭಾಗದಲ್ಲಿ ಈ ಹಿಂದೆ ಇನ್ನೂ ಯಾವುದೇ KSRP ಆಗಲಿ IRB ಆಗಿರಲಿಲ್ಲ. ಸೊ ಹಾಗಾಗಿ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ, KGF ಇಲ್ಲಿ ಯಾವುದೇ KSRP ಬೇಡಿಕೆ ಇದ್ದಾಗ ಬ್ಯಾಂಗ್ಳೂರಿಂದ ಬಂದು ಹೋಗುವಂಥ ಪರಿಸ್ಥಿತಿ ಇತ್ತು. ಸೊ ಇಲ್ಲಿ ಒಂದು ಆರ್ಮ್ಡ್ ಫೋರ್ಸ್ ಪಡೆಯೋದ ಅವಶ್ಯಕತೆ ಇದೆ ಅಂತ ADG ಅವರು ನಾವು ಒಂದು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ವಿ. ಸೊ ಇಲ್ಲಿ KGFಲ್ಲಿ ಈಗ IRB ಸ್ಯಾಂಕ್ಷನ್ ಆಗಿದೆ. ಸೊ ಇದರಿಂದ KGFಲ್ಲಿರ್ಬೋದು, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಥರದ ಕಾನೂನು ಸುವ್ಯವಸ್ಥೆ ಉಂಟಾದಾಗ ಇಲ್ಲಿಂದ ಶೀಘ್ರದಲ್ಲಿ ಪಡೆಗಳು ಇಲ್ಲಿಂದ ಹೋಗ್ಬೋದು. ಸೊ ಬ್ಯಾಂಗ್ಳೂರಿಂದ ಇಷ್ಟು ದೂರ ಬರುವಂಥದ್ದು ಪರಿಸ್ಥಿತಿ ಏನಿತ್ತು ನಾವು ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಇದು ಈಗ ಇನ್ನೂ ಪ್ರಾರಂಭ ಹಂತದಲ್ಲಿದೆ. ಈಗಾಗಲೇ IRB ಸ್ಯಾಂಕ್ಷನ್ ಆಗಿದೆ. ಈಗ ಸ್ಟಾಫನ್ನು ನಾವು ಬೇರೆ ನಮ್ಮ ಪಡೆಗಳಿಂದ ಇಲ್ಲಿ ನಾವು 1 ಅಥವಾ 2 ಪ್ಲಟೂನ್ ಪ್ರಾರಂಭಕ್ಕೆ ನಾವು ಈಗ ಪ್ರಾರಂಭ ಮಾಡ್ತೀವಿ. ತದನಂತರ ಏನು ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಬಂದಮೇಲೆ ಪರಿಪೂರ್ಣವಾಗಿ ನಾವು ಇಲ್ಲಿ ಈ ಬಟಾಲಿಯನ್ನ ಪ್ರಾರಂಭ ಮಾಡ್ತೀವಿ. ಬಟಾಲಿಯನಲ್ಲಿ ನೋಡಿ, ಇದು ಮೊದಲು ಹೇಳಿದ್ದೀನಿ 1100 ಕಡೆ ಸಿಬ್ಬಂದಿ ಇರ್ತಾರೆ. ಅದಕ್ಕೆ ಕಮಾಂಡೆಂಟ್ ಮತ್ತು ಎಲ್ಲ ನಮ್ಮದು ಹ್ಯಾಕಿ ಇದೆ. ಮತ್ತು IRB ವಿಶೇಷ ತಂಡ ಇರುತ್ತೆ, ಯಾಕಂದರೆ ಅದರಲ್ಲಿ ಟ್ರೈನಿಂಗ್ ಇರುತ್ತೆ, ವೆಪನ್ ಕೂಡ ಇರ್ತದೆ, ಏನು ಬೇಕಾಗುತ್ತೆ ಅದೆಲ್ಲ ಇರ್ತದೆ. ಮತ್ತು ಆಬ್ವಿಯಸ್ಲಿ ಒಂದು ಬಟಾಲಿಯನ್ ಬಗ್ಗೆ ಏನು ಪೊಲಿಟ್ ಗ್ರೌಂಡ್ ಇರಬೇಕು, ಪ್ಲೇ ಗ್ರೌಂಡ್, ಇಟ್ ವಿಲ್ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್. ಅರ್ಧಂಬರ್ಧ ಇಲ್ಲಿ ಇರಲ್ಲ, ಕಂಪ್ಲೀಟ್ full battalion is there, so it will help all the things. Any quarters will be constructed? All quarters will be there. See, we are planning to almost, just discussion alide, 500 quarters almost construction agade. So probably Eight when quarters- it will be concluded, sir? Probably. See, this is ongoing process. Ongoing. process. The construction ನಾವು ನಮ್ಮ ಜೊತೆಗೆ ಇವರು ಕೂಡ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಕೂಡ ಬಂದಿದ್ದಾರೆ. ಅವರೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಕಂಟೂರ್ ಮ್ಯಾಪಿಂಗ್ ಆದ ನಂತರ ಎಲ್ಲೆಲ್ಲಿ ನಾವು ಏನು ಫಿಕ್ಸ್ ಮಾಡಬೇಕು. ಸೊ ಮೊದಲೇ ಹಂತಲ್ಲಿ ನಾವು ಫಸ್ಟ್ ಪರೇಡ್ ಗ್ರೌಂಡ್ ಆಗಬೇಕು, ನಮ್ಮ ಕೂತ್ ಆಗಬೇಕು, ಕಮಾಂಡೆಂಟ್ ಮನೆ ಆಗಬೇಕು, ಕೆಲವು ಬ್ಯಾರಕ್ಸ್ ಆಗಬೇಕು, ಇಲ್ಲ ವಾಟ್ ಎವರ್ ಮಿನಿಮಮ್ ರಿಕ್ವೈರ್ಮೆಂಟ್ ಇದ್ದರೆ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ದ್ಯಾಟ್ ಒನ್. ದೆನ್ ವಿಲ್ ಕನ್ಸ್ಟ್ರಕ್ಟ್. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಕ್ವಾರ್ಟರ್ಸ್ ಇರ್ಬೋದು, ಬಟ್ ಕ್ವಾರ್ಟರ್ಸ್ ವಿಲ್ ಕೀಪ್ ಆನ್ ಆ್ಯಡಿಂಗ್ ಆಲ್ ದಿಸ್ ಥಿಂಗ್ಸ್. ಸ್ಟಾರ್ಟಿಂಗ್ This 100 acres is comfortable for... No, 100 acres is comfortable for battalion. For a battalion, 100 acres is comfortable. But why I am asking, requesting for this one is in future ನಮಗೆ ಏನಾದರೂ ಬೇರೆ ಯೂನಿಟ್ ಕೂಡ ಬರಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬೇರೆ ಯೂನಿಟ್ ಕೂಡ ಬೇಕಾಗ್ತದೆ. ಲೈಕ್ ಹಾಸನ್ ವಿ ಹ್ಯಾವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದೇ ಕಡೆ ಇದೆ, ಮತ್ತು ಪ್ರಿಸನ್ ಒಂದೇ ಕಡೆ ಇದೆ. ಸೊ ಇಟ್ ಬಿಕಮ್ಸ್ ಆಲ್ಮೋಸ್ಟ್ ಲೈಕ್ ಎ ಪೊಲೀಸ್ ಹೌಸಿಂಗ್. Any paper process has been taken up for grant of more land? No, we'll request now. After seeing this location, Yes, sir. I am actually encouraged by the location. So that's why this whole idea came to my mind. Why not to have one complete this one only? Whether the authorities will ask the adjacent land or any other place? That will depend now. We have to discuss with them. ಸರ್ BGM ನಲ್ಲಿ 12,000 acres ಇದೆ ಸರ್. ಮೆಜಾರಿಟಿ ಲ್ಯಾಂಡ್ಸ್ ಇನ್ನೂ ಹಾಗೆ ಇದೆ ಸರ್. ಅವರು ಮನ್ಸು ಮಾಡಿದ್ರೆ ಅದು ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ 600 I cannot comment on that. no. ಅಲ್ಲ if you This is insist, the only information. No, I know that. I am aware about that. I was Principal Secretary Home and we had thought something about that. okay, nice. But I am not able to. I will not be in position to comment. Okay. Very hard. ಇದು this IRB is 560 or something. 564 564. ಕಟ್ಟಿದ್ದೀವಿ. Years you can say. Yes. ಅದು ಹೇಳಿಕ್ಕೆ ಬರೋ, but depends. Most optimistic is 5 years. Yes. And if something goes wrong, then it may go further also. But we'll make it functional in We can make it functional. ಅದು ಫಂಕ್ಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಅದು ನಾವು ಈಗ ಹೋಗಿ ಎಕ್ಸ್ಟ್ರಾಕ್ಷನ್ ನೋಡಿಕೊಂಡು ನಾವು ಅಲ್ಲೇ ತಾತ್ಕಾಲಿಕವಾಗಿ ಮಾಡ್ತಾರೆ. ತಾತ್ಕಾಲಿಕವಾಗಿ ಇವರು ಹಳೆ DRL ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಬರ್ತಾರಾ?
ನಾನು ವಿಲ್ ಸಿ ದ ಪೊಸಿಷನ್ ಎಷ್ಟು ಜಾಗ ಇದೆ ನಮಗೆ ಎಷ್ಟು Yes, sir. ಬೇಕಾಗ್ತದೆ ಯಾಕಂದ್ರೆ That 100 to building will 100 definitely help for an early promotion. So once it starts, now the commandant will be here, so he will supervise the entire thing. Officers ನಮ್ಮ ಮೇನ್ ಇರ್ತಾರೆ ಅವರೆಲ್ಲ ಸೂಪರ್ವೈಸ್ ಮಾಡ್ತಾರೆ. ಸೂಪರ್ವೈಸ್ ಮಾಡಿದ್ರೆ ಸ್ವಲ್ಪ ಇನ್ನೂ ಬೇಗ ಆಗುತ್ತೆ. What will be the force, sir? Workforce ಎಷ್ಟಿರುತ್ತೆ ಸರ್? ಮ್ಯಾನ್ ಪವರ್ ಎಷ್ಟಿರುತ್ತೆ ಇಲ್ಲಿ ಇಲ್ಲಿ? it will see 1100 is sanctioned. ವ್ಯಾಕೆನ್ಸಿ ನಾವು ತಗೊಂಡ್ರೆ ಅಟ್ಲೀಸ್ಟ್ 900 ಇದ್ದೇ ಇರ್ತದೆ. ಯಾಕೆಂದ್ರೆ ಕೆಲವು ವ್ಯಾಕೆನ್ಸಿ ಇದ್ದೇ ಇರ್ತದೆ 100%. ಸೊ ರಿಕ್ರೂಟ್ಮೆಂಟ್ ಎಲ್ಲ ಆಗ್ತಾ ಇರ್ತದೆ. ಸ್ಯಾಂಕ್ಷನ್ 1001 requisition. That is the only difference. What about the funding, sir? 30, 70 or 50? ಫಂಡಿಂಗ್ ಅಲ್ಲಿ ಮಾತ್ರ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ ಅವರು. ಐ ಥಿಂಕ್ 80 crore ಸಮಥಿಂಗ್ ಬೇಗಿ ರೆಸ್ಟ್ ಹ್ಯಾಸ್ ಟು ಬಿ ಡನ್ ಬೈ ದ ಸ್ಟೇಟ್. ಬೇರೆ ಸ್ಟೇಟ್ ಅವರಿಗೆ ಇಮಿಡಿಯೇಟ್ ಆಗಿ ಅವ್ರನ್ನ ಡಿಸ್ಪ್ಯಾಚ್ ಮಾಡ್ಬೋದು ಸರ್ IRB ಅವ್ರನ್ನ ಹಾಂ ಸೆಂಟ್ರಲ್ ಗೌರ್ಮೆಂಟ್ ಕೇಳಬಹುದು. ಈಗ ನೋಡಿ ಮ್ಯಾಂಡೇಟರಿ ಸರ್ ಕಳಿಸ್ಬೇಕು ಅಂತ ಏನಿದೆ ಎಮರ್ಜೆನ್ಸಿ ಆ ಥರ ಬಂದರೆ ಕೇಳಬೇಕು. Generally, last they're taken during elections basically. If Tamil Nadu elections are there, they will take this and send them. ಅದೇ CASF ಬರಂಗೆ. Same. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಮಾಡ್ತಾರೆ. ಟ್ರೈನಿಂಗ್ ಸ್ವಲ್ಪ ಬೇರೆ ಥರ ಇರ್ತದೆ. ಮತ್ತು ರಿಕ್ರೂಟ್ಮೆಂಟಲ್ಲಿ ಕೂಡ ಒಬ್ಬರು ಒಂದು ಪ್ಯಾರಾಮಿಲಿಟ್ರಿ ಅವ್ರದ್ದು ಒಂದು ರಿಪ್ರೆಸೆಂಟೇಟಿವ್ ಇರ್ತಾರೆ. ಸೊ ಈಗ IRBದು ಮತ್ತು KSRPದು ಸೆಪ್ರೇಟ್ ಫೋರ್ಸನ್ನು ಹಾಕ್ಬಿಟ್ಟಿದೆ. So this is IRB. This is IRB. So IRB ಅಲ್ಲಿ ಟ್ರೈನಿಂಗ್ ಪೀರಿಯಡ್ 2 years. 2 years 2 years, sir. ಇಟ್ಸ್ ಅ ಟಫ್ ಟ್ರೈನಿಂಗ್. ಸರ್ ಇಲ್ಲಿ ಇರೋರಿಗೆ ಏನಾದರೂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅದು ಆವಾಗ ನೋಡ್ತೇನೆ. ನಮ್ಮ ಎಲ್ಲ ಬಟಾಲಿಯನ್ ಒಂದು ಸ್ಕೂಲ್ ಇದೆ. ಯಾಕೆಂದರೆ ಸ್ವಲ್ಪ ವಿಲ್ ಸಿ ದ ಎಜುಕೇಷನ್ ಫೆಸಿಲಿಟಿ ನಿಯರ್ ಬೈ ಚೆನ್ನಾಗಿ ಫೆಸಿಲಿಟಿ ಇದ್ದರೆ ಸುಮ್ಮನೆ ನಾವು ಅದರಲ್ಲಿ ಕಷ್ಟಕ್ಕೆ ಮಾಡಲ್ಲ. ಬಟ್ ಸಪೋಸ್ ರಿಮೋಟ್ ಪ್ಲೇಸಲ್ಲಿ ಸುಮಾರು ಕಡೆ ನಮ್ಮದು ಇದೆ ಸ್ಕೂಲ್, ಸ್ವಂತ ಸ್ಕೂಲ್ ಇದೆ ನಮ್ಮ KSRP. One of the concern when we identify this land, how near is school and hospital. Okay, okay. ಅದು ನಾನು ನೋಡ್ಕೋಬೇಕು. ಯಾಕೆಂದರೆ ನಮ್ಮ ಎಷ್ಟು ಸಿಬ್ಬಂದಿಗಳು ಇರ್ತಾರೆ, ಅವರಿಗೆ ಸ್ಕೂಲಿಂಗ್ ಬೇಕೇ ಬೇಕು, ಮಕ್ಕಳಿಗೆ ಸ್ಕೂಲಿಂಗ್ ಬೇಕು, ಮೆಡಿಕಲ್ ಫೆಸಿಲಿಟಿ ಬೇಕು. Totally agree. ಆ ಥರ ನೋಡಿದ್ರೆ ಇದು ಜಾಗ ಭಾಳ ಚೆನ್ನಾಗಿದೆ ಸ್ಕೂಲ್. ಇಫ್ ರಿಕ್ವೈರ್ಡ್ ವಿ ಕ್ಯಾನ್ ಹ್ಯಾವ್ ಒನ್ ಸ್ಕೂಲ್. ಬಟ್ ನೋಡಿ ನಮ್ಮದು 4-5 ಬಟಾಲಿಯನಲ್ಲಿ ಸ್ಕೂಲ್ಸ್ ಕೂಡ ಇದೆ. ಅದು ಲೊಕೇಶನ್ ಸ್ವಲ್ಪ ರಿಮೋಟಲ್ಲಿದೆ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಇನ್ ದ ಫ್ಯೂಚರ್ ವಾಟ್ ಈಸ್ ರಿಕ್ವೈರ್ಮೆಂಟ್. ಮೀಟಿಂಗ್ ಮಾಡಲಿಕ್ಕೆ ರೋಲ್ ಕಾಲ್ ಮಾಡುವಾಗ ಕುರ್ಸಿ ಮಾತಾಡೋಕ್ಕೆ ತಾವೇನು ಹೇಳ್ತೀರಿ ಎಲ್ಲ ಕೊಡ್ತೀವಿ. In some part of this whole building also can be used.